ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೊದಲ ಪ್ರಯತ್ನದಲ್ಲೇ ಈಸಿ ಆಗುವುದು ಹೇಗೆ ಮತ್ತು ಇದಕ್ಕೆ ಸಹಕಾರಿಯಾಗುವಂತಹ ಪುಸ್ತಕಗಳ ಪಟ್ಟಿಯನ್ನು ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ, ಇಷ್ಟು ಪುಸ್ತಕಗಳನ್ನ ನೀವು ಓದಿದರೆ 100% ಸೆಲೆಕ್ಟ್ ಆಗೇ ಆಗುತ್ತೀರ. ಇದು ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡದ ಏನು ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಈ ಎಲ್ಲ ಒಂದು ಪುಸ್ತಕಗಳನ್ನ ನೀವು ಓದಿದರೆ 100% ಫಸ್ಟ್ ಅಟೆಂಪ್ಟಲ್ಲಿಯೇ ನೀವು ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗ್ಬೋದು. ಆ ಪುಸ್ತಕಗಳು ಯಾವುವು ಇಷ್ಟಕ್ಕೆ ಎಂಬುದನ್ನು ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಪುಸ್ತಕಗಳನ್ನ ನೋಡಿ ಮತ್ತು ಓದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲ ಬಾರಿ ನೀವೇನೋ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಅಥವಾ ಎಕ್ಸಾಮ್ ಬರಿತಾ ಇದ್ದರೆ ಈ 3 ಪುಸ್ತಕಗಳು ನಿಮಗೆ ಉಪಯುಕ್ತ ಆಗ್ತವೆ. ಓಕೆ, ಚಿಗುರು ಬುಕ್ ಆಗಿರ್ಬೋದು, ಮತ್ತು ಸಾಮಾನ್ಯ ಅಧ್ಯಯನ ಅಂದರೆ ಅದು ಹೊಸ ಎಡಿಷನ್ ಬಂದಿದೆ, ಅದನ್ನು ತೊಗೋಬೋದು. ಮತ್ತು ನೂತನ GK ಎಲ್ಲ ಪುಸ್ತಕಗಳು ನೀವು ಓದಿದರೆ GK ಕಂಪ್ಲೀಟಾಗಿ ಕವರ್ ಆಗುತ್ತೆ. ಓಕೆ, ನೀವು ಇದು 3 ಪುಸ್ತಕದಿಂದಲೇ ಸಹ ಆಗ್ಬೋದು. ಅಷ್ಟೊಂದು ಚೆನ್ನಾಗಿರುವಂತಹ 3 ಪುಸ್ತಕಗಳು ನೀವು ಓದಿದರೆ ಆಯಿತು. ಓಕೆ, ಇನ್ನು ನಿಮಗೆ ಸಿಲೆಬಸ್ ವೈಸ್ ಅಂದರೆ ಸಬ್ಜೆಕ್ಟ್ ವೈಸ್ ಪುಸ್ತಕಗಳು ಬೇಕು ಅಂತಂತಂದರೆ ಅವುಗಳನ್ನೂ ಸಹ ನಿಮಗೆ ಹೇಳ್ತೀನಿ. ಅವುಗಳನ್ನ ಸಹ ನೀವು ತೆಗೆದುಕೊಂಡು ಓದಬಹುದು ಸ್ನೇಹಿತರೆ. ಓಕೆ, ಸಬ್ಜೆಕ್ಟ್ ವೈಸು ವಿವಿಧ ರೀತಿಯಾದಂತಹ ಪುಸ್ತಕಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗ ಫಸ್ಟು ಹಿಸ್ಟ್ರಿಗೆ ರಿಲೇಟೆಡ್ ಆದಂತಹ ಪುಸ್ತಕಗಳು. ಹಿಸ್ಟ್ರಿಗೆ ಭಾರತದ ಇತಿಹಾಸ ಸಂಜೀವಿನಿ ಅಂತೇಳಿ ನಮ್ಮ ಶರಣ ಬಂಡಾರಿ ಸರ್ ಅವ್ರದ್ದು, ಮತ್ತು ಸ್ಪರ್ಧಾ ಇತಿಹಾಸ ಓಕೆ ಮಂಜುನಾಥ್ ಸರ್, ಈ ಒಂದು ಪುಸ್ತಕಗಳು ಉತ್ತಮವಾಗಿರುತ್ತವೆ. ಇವುಗಳನ್ನ ನೀವು ಓದಬಹುದು, ಓನ್ಲಿ ಇತಿಹಾಸಕ್ಕಾಗಿ ಮಾತ್ರ. ಓಕೆ, ಇನ್ನು ನೆಕ್ಸ್ಟು ಜಿಯೋಗ್ರಫಿ. ಈ ಜಿಯೋಗ್ರಫಿಗೆ ಬಂದರೆ ನೀವು ಪ್ರಾಕೃತಿಕ ಭೂಗೋಳಶಾಸ್ತ್ರ ತತ್ವಗಳು ಎಂಬುದು ರಂಗನಾಥ್ ಸರ್ ಅವ್ರದ್ದು, ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಮತ್ತು ಭಾರತದ ಭೂಗೋಳಶಾಸ್ತ್ರ, ಮತ್ತು ಸ್ಪರ್ಧಾ ಭೂಗೋಳಶಾಸ್ತ್ರ, ಈ 4 ಪುಸ್ತಕಗಳು ಉತ್ತಮವಾಗಿರ್ತವೆ. ಮತ್ತು ಅದ್ರ ಜೊತೆಗೆ ಭೂಗೋಳ ಸಂಜೀವನಿ ಶರಣ ಬಂಡಾರಿ ಸರ್ ಅವ್ರದ್ದು, ಅದು ಇವೆಲ್ಲ ಪುಸ್ತಕಗಳು ಸಹ ಉತ್ತಮವಾಗಿರುವಂಥದ್ದು ನೀವು ಓದಲಿಕ್ಕೆ. ಓಕೆ, ಇನ್ನು ನೆಕ್ಸ್ಟು ನಿಮಗೆ ಸಬ್ಜೆಕ್ಟ್ ಬಂದುಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಭಾರತ ಸಂವಿಧಾನ ಮತ್ತು ರಾಜಕೀಯ. ನೆಕ್ಸ್ಟು ಭಾರತದ ಸಂವಿಧಾನ PSI ಮತ್ತು PC ಅಂತ ಏನಿದೆ, ಈ ಪುಸ್ತಕಗಳು ಸಹ ನೀವು ಓದಬಹುದು ಸ್ನೇಹಿತರೆ. ನೆಕ್ಸ್ಟು ಬಂದುಬಿಟ್ಟು ಅರ್ಥಶಾಸ್ತ್ರ, ಭಾರತದ ಅರ್ಥವ್ಯವಸ್ಥೆ ಅಂತೇಳಿ ಈ ಒಂದು ಪುಸ್ತಕವು ಸಹ ಉತ್ತಮವಾಗಿರುವಂಥದ್ದು. ಈ ಪುಸ್ತಕವನ್ನು ಸಹ ನೀವು ಓದಿದರೆ ಗರಣಿ ಸರ್ ಅವ್ರದ್ದು, N ಕೃಷ್ಣಮೂರ್ತಿ ಸರ್ ಅವ್ರದ್ದು ಈ ಪುಸ್ತಕ ಉತ್ತಮವಾಗಿರ್ತದೆ. ನೆಕ್ಸ್ಟು ಬಂದುಬಿಟ್ಟು ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ, ಮತ್ತು ಕಂಪ್ಯೂಟರ್ ಚಾಪ್ಟರ್ ವೈಸ್, ಈ 2 ಪುಸ್ತಕಗಳಲ್ಲಿ ನೀವು ಯಾವುದಾದ್ರೂ ಒಂದು ಓದಿದ್ರೂ ಓಕೆ. ನೆಕ್ಸ್ಟು ನಿಮಗೆ ಮೆಂಟಲ್ ಲ್ಯಾಬಿಲಿಟಿ ಬುಕ್ ಬೇಕಾದರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅದನ್ನು ನೀವು ತೊಗೊಂಡು ಓದಬಹುದು. ಮಾನಸಿಕ ಸಾಮರ್ಥ್ಯ, ಈ ಪುಸ್ತಕಗಳನ್ನ ನೀವು ಓದಬಹುದು ಸ್ನೇಹಿತರೆ. ಇದು ಪುಸ್ತಕಗಳ ಪಟ್ಟಿಯಾಗಿತ್ತು. ಯಾವ ರೀತಿಯಾಗಿ ಇದಿಷ್ಟು ಪುಸ್ತಕಗಳನ್ನ ನೀವು ಓದಿದರೆ 100% ನೀವು ಈ ಸಾರಿ PC PSI ಆಗಿ ಸೆಲೆಕ್ಟ್ ಆಗಬಹುದು. ಓಕೆ, ಮತ್ತು ನೋಟಿಫಿಕೇಷನ್ ಬಗ್ಗೆಯೂ ಸಹ ಇನ್ನೊಂದು ತಿಂಗಳಲ್ಲಿ ಒಳಗಡೆ ನಿಮ್ಮ ಒಂದು ನೋಟಿಫಿಕೇಷನು ಸಹ ಬರುವಂಥ ಸಾಧ್ಯತೆ ಇದೆ, PC ನೋಟಿಫಿಕೇಷನು. ಹಾಗಾಗಿ ಎಲ್ಲರೂ ಸಹ ಉತ್ತಮ ಅಂತ ಈ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾ, ಇದು ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣವಾದಂಥ ಒಂದು ಟಿಪ್ ಅಂತ ಅಂದ್ಕೋಬೋದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.